ಕ್ಷೇತ್ರ ಅಭ್ಯರ್ಥಿ ಮತದಾರ ಅಂದಾಗ ಮತದಾರರ ಸಂಖ್ಯೆ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಲಿಂಗಾಯತ ಮತಗಳು ಅಂದ ಸಂದರ್ಭದಲ್ಲಿ ಅಂದಾಜು 3.5 ಲಕ್ಷ ಅಂತ ಹೇಳಲಾಗುತ್ತೆ. SC ಮತ್ತು ST ಸಮುದಾಯ ಎರಡೂ ಸೇರಿಸಿ ನಾವು ನೋಡ್ತಾ ಹೋಗೋದಾದರೆ ಅಂದಾಜು 6 ಲಕ್ಷ ಮತದಾರರಿದ್ದಾರೆ. ಮುಸ್ಲಿಂ ಸಮುದಾಯ ಅಂದ ಸಂದರ್ಭದಲ್ಲಿ ಅಂದಾಜು 2 ಲಕ್ಷ ಮತಗಳಿದ್ದಾವೆ. ಇನ್ನು ಬಲಿಜ ಸಮುದಾಯ ಅಂದಾಗ ಸುಮಾರು 40,000. ಹಾಗಾಗಿ ಮತದಾರ ಪ್ರಭು ಯಾರನ್ನ ಇಲ್ಲಿ ನಾಯಕ ಅಂತ ಪರಿಗಣಿಸ್ತಾನೆ, ಇದು ಬಹಳ ಮುಖ್ಯ ಆಗುತ್ತೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಬಹಳ ವಿಶ್ವಾಸದಲ್ಲಿದೆ. ಉಗ್ರಪ್ಪನವರು ಕೂಡ ಮಾತಾಡಿದ್ದನ್ನು ನೀವು ಗಮನಿಸಿದ್ದೀರಿ. ತಮ್ಮದೇ ಆದಂಥ ಕ್ಷೇತ್ರ ಸಂಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ನೋಡಬೇಕು ಕಾಂಗ್ರೆಸ್ಗೆ ಏನೆಲ್ಲ ಪ್ಲಸ್ ಆಗ್ಬೋದು, ಏನೆಲ್ಲ ಮೈನಸ್ ಆಗ್ಬೋದು ಅಂತ. ಆ ಕುರಿತ ಮಾಹಿತಿ ಇಲ್ಲಿದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಪ್ಲಸ್ ಅಂದ ಸಂದರ್ಭದಲ್ಲಿ 8 ಕ್ಷೇತ್ರಗಳ ಪೈಕಿ ಈಗಾಗಲೇ 6 ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ. MLA ಚುನಾವಣೆಯಲ್ಲಿ ಗೆದ್ದ ಹುರುಪಿದೆ, ಆ ಉತ್ಸಾಹ ಇದೆ. SC ST ಮುಸ್ಲಿಂ ಕುರುಬ ಮತಗಳು ಬಲವನ್ನು ತುಂಬಿದ್ದಾವೆ. ಸಚಿವ ನಾಗೇಂದ್ರರ ಬಲ, ಕೈ ಸಂಘಟನೆ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬಹುತೇಕ ಪ್ಲಸ್ ಅಂತಾನೆ ಹೇಳಬಹುದು. ಇನ್ನು ಕಾಂಗ್ರೆಸ್ಗೆ ಏನಿಲ್ಲ ಮೈನಸ್ ಆಗುತ್ತೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಮೋದಿ ರೀತಿಯ ನಾಯಕರ ಕೊರತೆ ಇದೆ. ದೇಶದಾದ್ಯಂತ ಮೋದಿ 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 ಅನ್ನೋ ಸಂದರ್ಭದಲ್ಲಿ ಏನಾದರೂ ಒಂದು ಐಕಾನ್ ಬೇಕಾಗುತ್ತಲ್ಲ, ಆ ಐಕಾನ್ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದೇ ಇಲ್ಲಿ ನೆಗೆಟಿವ್ ಆಗಿದೆ. ಇನ್ನು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗುಂಪುಗಾರಿಕೆ ಇದು ಬಹಳ ಮೈನಸ್ ಆಗುತ್ತೆ. ಕಾರ್ಯಕರ್ತರಿಗೆ ಸರಿಯಾದಂಥ ಸ್ಪಂದನೆಯನ್ನು ಸಿಕ್ಕಿಲ್ಲ. ಕಾರ್ಯಕರ್ತರ ಕಂಗಾಲಾಗೋದೇ ಇಂಥ ವಿಷಯದಲ್ಲಿ. MP ಚುನಾವಣೆ ಪ್ರಬಲ ಅಭ್ಯರ್ಥಿಯ ಕೊರತೆ ಇರುವಂಥದ್ದು. ಅಫ್ಕೋರ್ಸ್ ಇದು ಕೂಡ ಬಹುದೊಡ್ಡ ಕೊರತೆಯಾಗಿ ಕಾಂಗ್ರೆಸ್ಸಿಗೆ ಕಾಡ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಲೋಕಸಭಾ ಚುನಾವಣೆ ಬಳ್ಳಾರಿ ಕ್ಷೇತ್ರ ಅಂದಾಗ ಬಹಳ ವಿಶ್ವಾಸದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಈ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಆಯಿತು ನೋಡಿ, ಆ ಗೆಲುವಿನ ಹುರುಪು, ಗ್ಯಾರಂಟಿ ಯೋಜನೆಗಳು ಅಷ್ಟು ಕೆಲಸ ಮಾಡಿದ್ದಾವೆ ಅನ್ನುವಂತಹ ವಿಶ್ವಾಸದ ನುಡಿಗಳು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಬರ್ತಾ ಇದ್ರೆ. ಇನ್ನು ಗಣೇಶ್ ಇನಾಮದಾರ್ ಅವರು ಹಿರಿಯ ಪತ್ರಕರ್ತರು ಒಂದಷ್ಟು ಮಾಹಿತಿಯನ್ನು ಈ ಚುನಾವಣೆ ಸಂಬಂಧ ಹೇಳ್ತಾರೆ, ನೋಡೋಣ ಬನ್ನಿ. ಅಮ್ಮನಿಗೆ ಜನರಿಗೆ ಬೇಕಾದಂಥ ಬೇಡಿಕೆಗಳ ಬಗ್ಗೆ ಎಲ್ಲಿ ತಪ್ತಾ ಇದೆ ಆಡಳಿತಾರೂಢ ಪಕ್ಷ ಅಥವಾ ಆಡಳಿತ ಎಲ್ಲಿ ವಿಫಲಾಗ್ತಾ ಇದೆ, ಅದು ಅಂಥ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಪ್ರತಿಭಟನೆ ಆಗಲಿ ಅಥವಾ ಸರ್ಕಾರವನ್ನು ಖಂಡಿಸುವಂಥ ಒಂದು ಪ್ರಕ್ರಿಯೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಮಾತಾಡ್ತಾರೆ, ಆಮೇಲೆ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳ ಒಂದು ಉದ್ಘಾಟನಾ ಸಮಾರಂಭ ಆಗಲಿ ಮತ್ತು ಸರ್ಕಾರದ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರನ್ನು ತಮ್ಮ ಗಮನಕ್ಕೆ ತರಲು ಆಗಾಗ ತಮ್ಮ ಭಾಷಣಗಳಲ್ಲಿ ಮತ್ತು ಪತ್ರಿಕಾಗೋಷ್ಠಿಗಳಲ್ಲಿ ಜನರ ಪರವಾಗಿ ಧ್ವನಿ ಎತ್ತಿರುವಂಥ ತಮ್ಮ ಧ್ವನಿಯನ್ನು ಪ್ರತಿಬಿಂಬಿಸ್ತಾನೇ ಇದ್ದಾರೆ. ಹೀಗಾಗಿ ಕಂಟಿನ್ಯೂ ಆಗಿ ಅವಾಗಿಂದ ಈ ಜಿಲ್ಲೆಯನ್ನು ಕಾಂಗ್ರೆಸ್ ಆಗಿಯೇ ಉಳಿಸ್ಬೇಕಂತ ಕಾಂಗ್ರೆಸ್ಸಿಗರು ಈ ಜಿಲ್ಲೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಂತ ಒಂದು ಶ್ರಮ ಪಡ್ತಾ ಇದ್ದಾರೆ. ಮತ್ತು ಸಿಸ್ಟಮೆಟಿಕ್ಕಾಗಿ ಹೊಂದಿದೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಒಂದು ವ್ಯವಸ್ಥೆ. ಮಾತಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.